ಸೊ ಫಸ್ಟ್ಲಿ ಮಕ್ಕಳಲ್ಲಿ ಜ್ವರ ಬರೋದು ತಂದೆ ತಾಯಿಯರಿಗೆ ತುಂಬ ಆಂಗ್ಸೈಟಿ ಪ್ರೊಡ್ಯೂಸಿಂಗ್ ಇಶ್ಯೂ. ಈಗ ಫೀವರ್, ವೆನ್ ವಿ ಟಾಕ್ ಅಬೌಟ್ ಫೀವರ್ ಇಸ್ ಜಸ್ಟ್ ಅ ಸಿಂಪ್ಟಮ್ ಆಫ್ ಆನ್ ಅಂಡರ್ಲೈಯಿಂಗ್ ಇನ್ಫೆಕ್ಷನ್. ಸಮ್ಮರ್ ಮಂತ್ಸಲ್ಲಿ ಡಿಹೈಡ್ರೇಷನ್ ಇಸ್ ಅ ವೆರಿ ಕಾಮನ್ ಕಾಸ್ ಆಫ್ ರೈಸ್ ಆಫ್ ಬಾಡಿ ಟೆಂಪರೇಚರ್. ಅಂದರೆ ಮಗು ಮೈ ಮುಟ್ಟಿ ನೋಡಿದ್ರೆ ಮಗು ಮೈ ಬಿಸಿ ಅಂತ ನಮಗೆ ಅನ್ನಿಸ್ಬೋದು. ಸೊ ಎನಿ ಟೆಂಪರೇಚರ್ ಮೋರ್ ದೆನ್ 99.5 degree Fahrenheit when checked in the armpit is an indicator of fever. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ತೇಜಲ್ ರಿಸ್ಬೂಡ್ ಅಂತ. ನಾನು ಪೀಡಿಯಾಟ್ರಿಷಿಯನ್ ಮತ್ತು ನ್ಯೂನಟಾಲಜಿಸ್ಟ್ ಅಟ್ ಕಾವೇರಿ ಹಾಸ್ಪಿಟಲ್ ಎಲೆಕ್ಟ್ರಾನಿಕ್ ಸಿಟಿ. ಸೊ ಇವತ್ತು ನಾನು ಮಾತಾಡಬೇಕಾಗಿರೋದು ಅಬೌಟ್ ಪರ್ಸಿಸ್ಟೆಂಟ್ ಫೀವರ್ಸ್ ಇನ್ ಚಿಲ್ಡ್ರನ್. ಅಂದರೆ ಜ್ವರ ಮೋರ್ ದೆನ್ 5 to 7 days ನಡೆಯುವಂಥ ಎಂತೆಂಥ ಕಾಯಿಲೆದಲ್ಲಿ ಈ ಥರದ್ದು ಕಂಡೀಷನ್ಸ್ ಆಗ್ಬೋದು ಅಂತ ಅದ್ರ ಬಗ್ಗೆ ನಾವು ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ. ಸೊ ಫಸ್ಟ್ಲಿ ಮಕ್ಕಳಲ್ಲಿ ಜ್ವರ ಬರೋದು ತಂದೆ ತಾಯಿಯರಿಗೆ ತುಂಬ ಆಂಗ್ಸೈಟಿ ಪ್ರೊಡ್ಯೂಸಿಂಗ್ ಇಶ್ಯೂ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ OPDನಲ್ಲಿ ಅಂದರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಪೇಷಂಟ್ ವಿಸಿಟ್ಸ್ ಬರೋದು ಆರ್ ರಿಲೇಟೆಡ್ ಟು ಫೀವರ್ ಇನ್ ಚಿಲ್ಡ್ರನ್. ಈಗ ಫೀವರ್, ವೆನ್ ವಿ ಟಾಕ್ ಅಬೌಟ್ ಫೀವರ್ ಇಸ್ ಜಸ್ಟ್ ಅ ಸಿಂಪ್ಟಮ್ ಆಫ್ ಆನ್ ಅಂಡರ್ಲೈಯಿಂಗ್ ಇನ್ಫೆಕ್ಷನ್. ಸೊ ಫೀವರ್ ಬೈ ಇಟ್ ಸೆಲ್ಫ್ ಇಸ್ ನಾಟ್ ದ ಡಿಸೀಸ್. ಫೀವರ್ ಇಸ್ ಆನ್ ಇಂಡಿಕೇಟರ್ ಆಫ್ ಅಂಡರ್ಲೈಯಿಂಗ್ ಏನಾದ್ರು ಮಗು ಮೈಯಲ್ಲಿ ಏನೋ ಒಂದು ಇನ್ಫೆಕ್ಷನ್ ಬಂದಿದೆ. ಆ ಕಾರಣದಿಂದ ಫೀವರ್ ಇಸ್ ಜಸ್ಟ್ ಅ ಸಿಂಪ್ಟಮ್ ಆಫ್ ದಿಸ್ ಅಂಡರ್ಲೈಯಿಂಗ್ ಇನ್ಫೆಕ್ಷನ್. ಆದರೆ ಫೀವರ್ ಪರ್ ಸೇ ಇಸ್ ಅ ಕಾಸ್ ಆಫ್ ಅ ಲಾಟ್ ಆಫ್ ಆಂಗ್ಸೈಟಿ ಇನ್ ಪೇರೆಂಟ್ಸ್. ಸೊ ವೆನ್ ವಿ ಟಾಕ್ ಅಬೌಟ್ ಫೀವರ್, ಮೆಜರ್ಮೆಂಟ್ ಆಫ್ ಫೀವರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪೇರೆಂಟ್ಸ್ಗೆ ಗೊತ್ತಿರಬೇಕು ಯಾವ ರೀತಿ ಎಷ್ಟು ಟೆಂಪ್ರೇಚರಲ್ಲಿ ಇಟ್ ಈಸ್ ಆ್ಯಕ್ಚುಲಿ ಕೌಂಟೆಡ್ ಆಸ್ ಅ ಫೀವರ್ ಅಂತ. ಸಮ್ಮರ್ ಮಂತ್ಸಲ್ಲಿ ಡಿಹೈಡ್ರೇಷನ್ ಇಸ್ ಅ ವೆರಿ ಕಾಮನ್ ಕಾಸ್ ಆಫ್ ರೈಸ್ ಆಫ್ ಬಾಡಿ ಟೆಂಪರೇಚರ್. ಅಂದರೆ ಮಗು ಮೈ ಮುಟ್ಟಿ ನೋಡಿದ್ರೆ ಮಗು ಮೈ ಬಿಸಿ ಅಂತ ನಮಗೆ ಅನ್ನಿಸ್ಬೋದು. ಆದರೆ ನಾಟ್ ಎವ್ರಿ ಸಚ್ ಸಿಚುವೇಶನ್ ಇಸ್ ಅ ಫೀವರ್. ಸೊ ನಾವು ಯೂಶಲಿ ವಾಟ್ ವಿ ಟೆಲ್ ಪೇರೆಂಟ್ಸ್ ಇಸ್ ದ್ಯಾಟ್ ನಿಮಗೆ ಮಗು ಮೈ ಬಿಸಿ ಅನಿಸ್ತಾ ಇದೆ, ಇಲ್ಲ ಫೀವರ್ ಥರ ನಿಮಗೆ ಅನಿಸ್ತಾ ಇದೆ ಅಂದರೆ you should always check the temperature or confirm the temperature with a thermometer. Most commonly available thermometers in the market are the digital thermometers. Now digital thermometers are very easy to use. You only have to place adradu tip magu axilla nalli andre under the armpit place madbittu you have to just wait for the thermometer to give a indication that it is ready. So any temperature more than 99.5 degree Fahrenheit when checked in the armpit is an indicator of fever. ಸೊ ಕೆಲವು ಸತಿ ಮಕ್ಕಳನ್ನ ನಾವು ತುಂಬ ಎಸ್ಪೆಷಲಿ ಸ್ಮಾಲರ್ ನ್ಯೂ ಬಾರ್ನ್ ಬೇಬೀಸ್ಗೆ ಪೇರೆಂಟ್ಸ್ ಆಫನ್ ಟೆನ್ ಟು ರ್ಯಾಪ್ ದ ಬೇಬಿ ಎಕ್ಸೆಸಿವ್ಲಿ. ದ ರ್ಯಾಪ್ ವಿತ್ ಮಲ್ಟಿಪಲ್ ಲೇಯರ್ಸ್ ಆ್ಯಂಡ್ ಗಿವನ್ ದ ಸಮ್ಮರ್ ಮಂತ್ಸ್ ಓವರ್ ಹೀಟಿಂಗ್ ಕ್ಯಾನ್ ಬಿ ಅ ಕಾಸ್ ಆಫ್ ರೈಸ್ ಆಫ್ ಬಾಡಿ ಟೆಂಪರೇಚರ್. ಸೊ ಸಪೋಸ್ ಹೈ ರೀಡಿಂಗ್ ಬಂತು ಅಂದರೆ ಪ್ಲೀಸ್ ರಿಮೂವ್ ಆಲ್ ಕ್ಲೋದಿಂಗ್ ಆ್ಯಂಡ್ ಚೆಕ್ ಅಗೇನ್ ಆಫ್ಟರ್ 15 to 20 minutes. ಸೊ ಎನಿ ರೀಡಿಂಗ್ ಮೋರ್ ದೆನ್ 99.5 we will count it as a fever. Yeah, in what situation should you seek pediatrician care? ಅಂದರೆ ಯಾವ ಸಿಚುವೇಶನ್, ಯಾವ ಪರಿಸ್ಥಿತಿನಲ್ಲಿ ನೀವು ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಇಲ್ಲ ಎಮರ್ಜೆನ್ಸಿ ಕರ್ಕೊಂಡು ಹೋಗಬೇಕಾಗಿರೋದು ಅಂದರೆ most viral infections, like all parents almost nowadays they know that most viral infections will carry on. ಜ್ವರ ನಡೆಯುತ್ತೆ for about 3 to 4 days, 72 to 96 hours. Definitely fever will continue even if it is the most mildest of viral illnesses. Any fever that is carrying on beyond 4 days, beyond day 4, any fever where the child is getting dehydrated, adequate agi oral intake tagota illa excessive diarrhea ಆಗ್ತಾ ಇದೆ, ಫೀವರ್ ತುಂಬ ಹೈ ಗ್ರೇಡ್ ಇದೆ and it is not responding to your usual medications, anything where the baby is having excessive vomiting, rashes and seizures, of course, very high grade fever, headache barodu, all these are signs that you should seek medical care. Pediatrician hatra maguna karkondu hogodu is safe. Any fever in a baby less than 3 months of age is a need to see is definitely an indication to see your pediatrician. So like I said, high grade fever not responding to routine medications, diarrhea, ನಾಟ್ ಟೇಕಿಂಗ್ ಅಡಿಕ್ವೇಟ್ಲಿ ಓರಲಿ, ಅಂದರೆ ತುಂಬಾ ಓರಲ್ ಇಂಟೇಕ್ ಕಡಿಮೆ ಮಾಡಿಬಿಡೋದು, ಯೂರಿನ್ ಪಾಸ್ ಮಾಡ್ದೇನೆ ಇರೋದು ಫಾರ್ ಮೋರ್ ದೆನ್ 6 hours, ಆ್ಯಂಡ್ ಎಕ್ಸೆಸಿವ್ ವಾಮಿಟಿಂಗ್, ರ್ಯಾಷಸ್, ಹೆಡೇಕ್, ಸ್ಲೀಪಿನೆಸ್, ಆಲ್ ದೀಸ್ ಆರ್ ಸೈನ್ಸ್ ದಟ್ ಯು ಶುಡ್ ಇಮಿಡಿಯೇಟ್ಲಿ ಸೀಕ್ ಮೆಡಿಕಲ್ ಕೇರ್. ವೆನ್ ವಿ ಟಾಕ್ ಅಬೌಟ್ ಪರ್ಸಿಸ್ಟೆಂಟ್ ಫೀವರ್ಸ್ ಅಂದರೆ ಫೀವರ್ಸ್ ದಟ್ ಆರ್ ಕ್ಯಾರಿಂಗ್ ಆನ್ ಬಿಯಾಂಡ್ 5 days or ಬಿಯಾಂಡ್ 7 days. ಸೊ ಯೂಶಲಿ ನಾವು ಹೇಳೋದು ಏನು ಅಂದರೆ ಬಿಯಾಂಡ್ 5 days
whenever a fever is carrying on, we tell most of our parents to come and see the pediatrician. Iga when we examine the child, adralli kelodu namge clues sigate in the clinical examination. Inaru tonsillitis irbodu, throatal infection irbodu, kivinalli infection irbodu, illa there may be signs of a urinary tract infections. So in such situations, the pediatrician will have a clue that ee riti infection agide, that is the cause of your persistent fever. In some situations, such clues will not be available even on clinical examination. Our situations alli, sometimes we will ask for additional blood tests. These blood tests are very simple basic blood tests, basically to differentiate viral karanakke jwara bandidya illa is this a bacterial infection anta. So to look at what is the cause of the fever beyond day 5 or day 6, if the fever is continuing, minimum basic investigations ಮಾಡಿಸೋದು is something that your pediatrician may advise you to do. Among the viral infections, usually dengue kailenalli jwara continue agbodu. Jwara may continue for about 8 to 10 days, and ittichige past 2 to 3 months alli ನಾವು ತುಂಬಾ adenovirus infection ಅಂತ ಇದು ಒಂಥರದ್ದು ವೈರಲ್ ಇನ್ಫೆಕ್ಷನ್. ಇದು ಅಡಿನೋವೈರಲ್ ಇನ್ಫೆಕ್ಷನ್ಸ್ ಅಲ್ಲಿ ಮಕ್ಕಳಿಗೆ ತುಂಬಾ ಪರ್ಸಿಸ್ಟೆಂಟ್ ಲಾಂಗ್ ಡ್ಯೂರೇಷನ್ ಫೀವರ್ಸ್ ಬರ್ತಾ ಇದೆ, ಕ್ಯಾರಿಂಗ್ ಆನ್ ಫಾರ್ ಮೋರ್ ದೆನ್ 1 week. Certain situations, influenza kailenallu fever and cough may continue for a long duration of time. So fevers carrying on for longer duration of time is again a reason to see your pediatrician. Both viral and bacterial infections can cause fevers that carry on for more than 7 days. Nam deshadalli typhoid again is a very very common cause of fever that continues beyond 7 days. Malaria is another reason. So malaria, typhoid, dengue and adenoviral infections, these are all causes of the most common, or the in the current season now nodta irodralli, these are the most common causes that lead to persistent fevers or fever carrying on for 7 days. So treatment, when we come to the treatment obviously depend agodu yav karanakke jwara bandide anta. So viral infections nalli most of the time supportive treatment anta heltivi. So viral infection ge treat mado antadu antivirals are used in very small situations. Most of the times it is supportive, andre jwara fever barodana control ಮಾಡ್ಕೋಬೇಕು. ಮಗು ಡಿಹೈಡ್ರೇಟ್ ಆಗಿದ್ರೆ IV fluids ಯೂಸ್ ಮಾಡ್ಕೋಬೇಕಾಗಬಹುದು. ಅದರ್ allied infections ಇದ್ರೆ ಅದನ್ನ ಕರೆಕ್ಟ್ ಮಾಡ್ಕೋಬೇಕು. So supportive treatment in case of viral infections most often. Bacterial infections alli based on the underlying cause, yav karanakke fever barta ide anta nodkondo we will tailor our treatment based on the underlying cause that is found. Kaveri Hospital is we have a level 3 NICU as well as a level 3 pediatric intensive care unit. So nam hospital alli in the past, over the past 1 to 2 years, we have been managing a lot of cases of dengue related illnesses. Do dengue fever irli illa dengue kaile inda ago complications na treatment irli antadella kailegalige illi treatment ನಾವು ಮಾಡ್ತಾ ಇದೀವಿ. In the past 6 months we have also been seeing ತುಂಬಾ pneumonias, ಅಂದ್ರೆ viral infection related chest infections ಆಗಿ ಮಕ್ಕಳನ್ನ ICU ನಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೆ we have a very well equipped ICU to take care of these infections. We have a OPD that runs every day, and we have an emergency that is operational 24/7. ಅಂದ್ರೆ ಪ್ರತಿದಿನ Monday to Sunday 24/7 we have an operational emergency department, and trained pediatricians are available at all times in our emergencies. So in case of fever and fever related complications and requiring special care or requiring treatment and further diagnosis and evaluation, please visit Kaveri Hospitals, Electronic City, Bengaluru. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.